ಬೆಳಗಾವಿ ನಗರದಲ್ಲಿ ನಡೆಯಲಿರುವಂತಹ ಚಳಿಗಾಲ ಅಧಿವೇಶನದ ಹಿನ್ನೆಲೆಯಲ್ಲಿ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲು ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಈ ಕುರಿತು ಮಾತನಾಡಿದಂತಹ ಎಸ್ಟಿ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸಿದ್ದಣ್ಣ ತೇಜಿ ಅವರು ಕುರುಬ ಸಮುದಾಯಕ್ಕೆ ನ್ಯಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಈ ಹೋರಾಟ ಅನಿವಾರ್ಯವಾಗಿದೆ ಅಂತ ಹೇಳಿದರು. ಕರ್ನಾಟಕದಲ್ಲಿ 1951ರಿಂದ 1990ರವರೆಗೆ ಕುರುಬ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಮೀಸಲಾತಿ ಸೌಲಭ್ಯ ದೊರಕ್ತಾ ಇತ್ತು. ಆದರೆ ನಂತರದ ದಿನಗಳಲ್ಲಿ ಇದು ಸ್ಥಗಿತಗೊಂಡಿದೆ ಅಂತ ಕೂಡ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ಪ್ರಸ್ತುತ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೆಲವು ಸಮುದಾಯಗಳಿಗೆ ಈ ಮೀಸಲಾತಿ ಸಿಗ್ತಾ ಇದೆ, ಆದರೆ ಕುರುಬ ಸಮುದಾಯಕ್ಕೆ ಸಿಗ್ತಾ ಇಲ್ಲ ಅಂತ ಕೂಡ ಅವರು ಹೇಳಿದ್ರು. ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ, ಇದು ಸರಿಯಲ್ಲ ಅಂತ ಕೂಡ ಅವರು ಆರೋಪಿಸಿದ್ರು. ಕುರುಬ ಸಮುದಾಯದವರಾದಂತಹ ಮಾಜಿ ಮುಖ್ಯಮಂತ್ರಿ ಕುರುಬ ಸಮುದಾಯದವರಾದಂತಹ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೂ ಸಹ ಈ ವಿಷಯದಲ್ಲಿ ಗಮನ ಹರಿಸಲಿಲ್ಲ ಅಂತ ಕೂಡ ಅವರು ದೂರಿದ್ರು. ಈ ಹಿನ್ನೆಲೆಯಲ್ಲಿ ಹೋರಾಟ ಅನಿವಾರ್ಯವಾಗಿದೆ ಅಂತ ಕೂಡ ಅವರು ಪ್ರತಿಪಾದಿಸಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ್ಲಿಂದ ಕಳೆದ ಬಾರಿ ಸಿಎಂ ಆಗಿದ್ರಲ್ಲ, ಆಗ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎದುರಿಸಿದಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಂತೆ ಈ ವಿಷಯದಲ್ಲಿಯೂ ಕೂಡ ಪ್ರಧಾನಮಂತ್ರಿಯವರೆಗೂ ಕೂಡ ಚರ್ಚಿಸಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕೂಡ ಸಿದ್ದಣ್ಣ ತೇಜಿ ಅವರು ಆಗ್ರಹಿಸಿದ್ರು. ನಾವು ಹೊಸದಾಗಿ ಮೀಸಲಾತಿ ಕೇಳ್ತಾ ಇಲ್ಲ, ಬದಲಾಗಿ ಹಿಂದೆ ನಮಗೆ ಕೊಡ್ತಾ ಇದ್ದಂತಹ ಹಕ್ಕನ್ನ ಅಥವಾ ಮೀಸಲಾತಿಯನ್ನ ಮರುಸ್ಥಾಪಿಸಬೇಕು ಅಂತ ಹೇಳಿ ಅವರು ಹೇಳಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಸರಿಪಡಿಸಬೇಕು ಅಂತ ಕೂಡ ಅವರು ಒತ್ತಾಯಿಸಿದ್ರು. ಇದೇ ವೇಳೆ ಕರ್ನಾಟಕ ರಾಜ್ಯ ಮಟ್ಟದ ಕುರುಬ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರ ಬರೆದು ಪ್ರತಿಭಟನೆ ನಡೆಸಲು ಅನುಮತಿ ಕೋರಿದ್ದಾರೆ. ಡಾಕ್ಟರ್ ಶಂಕರ ಹೆಗಡೆ, ರಾಜ್ಯಾಧ್ಯಕ್ಷರು, ಯುವ ಘಟಕ, ಕರ್ನಾಟಕ ರಾಜ್ಯ ಮಟ್ಟ ಕುರುಬ ಸಂಘ ಬೆಂಗಳೂರು ಅವರು ಈ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ. ದಿನಾಂಕ 15/12/2025 ಬೆಳಿಗ್ಗೆ 10:30 ಗಂಟೆಗೆ ಸುವರ್ಣಸೌಧದ ಎದುರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದ್ದು ಕನಿಷ್ಠ 50,000 ಜನರು ಇಲ್ಲಿರ್ತಾರೆ. ಇದರಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ ಅಂತ ಕೂಡ ತಿಳಿಸಿದ್ರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಕುರುಬ ಸಮುದಾಯದ ಸಂಘಟನೆಗಳು, ಪದಾಧಿಕಾರಿಗಳು ಮತ್ತು ಬಾಂಧವರು ಭಾಗವಹಿಸಲಿದ್ದಾರೆ. ಬೆಳಗಾವಿಯ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಕುರುಬ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲು ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಕಾರಣ, ಕರ್ನಾಟಕದಲ್ಲಿ 1951ರಿಂದ 1990ರವರೆಗೆ ಗೊಂಡ ಕುರುಬ, ರಾಜಗೊಂಡ, ಕಾಡ ಕುರುಬ, ಬೆಟ್ಟ ಕುರುಬ, ಕುರುಬ ಅನ್ನುವಂತ ಸಮಾಜಕ್ಕೆ ಪರಿಶಿಷ್ಟ ಪಂಗಡ ಮೀಸಲಾತಿ ಸಿಗ್ತಾ ಇತ್ತು. ಇವತ್ತು ಕೂಡ ಬೀದರ್, ಕುಲ್ಬರ್ಗ, ಯಾದಗಿರಿಯಲ್ಲಿ ಗೊಂಡ ಕುರುಬ ಅಂತ ಅಣ್ಣನ ಮಕ್ಕಳಿಗೆ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಕೊಡ್ತಾ ಇಲ್ಲ. ಮೈಸೂರು ಪ್ರಾಂತದಲ್ಲಿ ಬೆಟ್ಟ ಕುರುಬ ಅಂತ ಅಣ್ಣನ ಮಕ್ಕಳಿಗೆ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಕೊಡ್ತಾ ಇಲ್ಲ. ಮತ್ತು ಕೊಡಗು ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಕುರುಬ ಅನ್ನೋರಿಗೆ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕುರುಬ ಸಮಾಜ ಒಂದೇ ಪಂಗಡಕ್ಕೆ ಸೇರಿದ್ದು. ಹೀಗಾಗಿ 2022ರಲ್ಲಿ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಬೆಟ್ಟ ಕುರುಬ, ಕಾಡ ಕುರುಬಕ್ಕೆ ಪರಿಶಿಷ್ಟ ಪಂಗಡದ ಸಿಂಧುತ್ವ ಕೊಡಬೇಕಂತ ಆದೇಶ ಆಗಿದೆ. ಬಸವರಾಜ ಬೊಮ್ಮಾಯಿಯವರು 2023ರಲ್ಲಿ ಕುರುಬ ಸಮಾಜ ಕುಲಶಾಸ್ತ್ರ ಅಧ್ಯಯನ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯರ ಕುರುಬ ಸಮಾಜದ ವ್ಯಕ್ತಿಯಾದಂತ ಸಿದ್ದರಾಮಯ್ಯವರು ನಮ್ಮ ಸಮಾಜದವರು, ಅವರೇ ಮುಖ್ಯಮಂತ್ರಿ ಇದ್ರು ಕೂಡ ಕೇಂದ್ರಕ್ಕೆ ಮಾಹಿತಿ ಕೊಡಲಿ ಅವರು ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ತಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಬಂದಾಗ ಯಾವ ರೀತಿ ಸರಿಪಡಿಸಿಕೊಂಡ್ರು, ಅದೇ ನಿಟ್ಟಿನಲ್ಲಿ ಕುರುಬ ಸಮಾಜದ ಮೀಸಲಾತಿ ವಿಚಾರ ತಾರತಮ್ಯ ಆಗಿದೆ. ಶೈಕ್ಷಣಿಕವಾಗಿ, ಆರೋಗ್ಯಕವಾಗಿ, ರಾಜಕೀಯವಾಗಿ ನಮಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ ನಮಗೆ ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. 30,000 ಜನ ಸೇರಿ ಕುರಿಗಳ ಒಟ್ಟಿಗೆ ಈ ಹೋರಾಟ ಮಾಡ್ಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅಂತೇಳಿ ಹೋರಾಟಕ್ಕೆ